ದೇವರ ಪವಿತ್ರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದು ಪಸ್ಕಾ ದಿನ. ಪಸ್ಕಾ ಹಬ್ಬದ ಈ ದಿನದಂದು ಧ್ಯಾನಕ್ಕಾಗಿ ಆರಿಸಿಕೊಂಡಿರುವ ಸತ್ಯವೇದ ಭಾಗವು ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯ 17ರಿಂದ ಇರುವ ವಾಕ್ಯಗಳಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 26ನೇ ಅಧ್ಯಾಯದಲ್ಲಿ ಅಧಿಕಾರಸ್ಥರು ಯೇಸುವನ್ನು ಕೊಲ್ಲಬೇಕೆಂದು ಆಲೋಚಿಸಿದ್ದು ಹಾಗೂ ಯೇಸುವನ್ನು ಶತ್ರುಗಳಿಗೆ ಹಿಡುಕೊಟ್ಟಿದ್ದು ಆಗಿದೆ ಪ್ರಾಮುಖ್ಯವಾದ ವಿಷಯ. ಆದರೆ ಇದರ ಮಧ್ಯದಲ್ಲಿ ಯೇಸು ತನ್ನ ಶಿಷ್ಯರ ಸಂಗಡ ಕಡೆ ಭೋಜನವನ್ನು ಮಾಡಿದ್ದು ವಿವರಿಸ್ತಾ ಇದೆ. ಯೇಸುವನ್ನು ಹಿಡುಕೊಡುವುದರ ಮೂಲಕ ತನಗೆ ಏನು ಲಾಭ ಸಿಕ್ಕುತ್ತದೆಂದು ಯಹೂದರ ಅಧಿಕಾರಿಗಳನ್ನು ಭೇಟಿಯಾಗಿರುವ ವಿಷಯ 25ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ವಚನ 17ರಿಂದ ಓದುವಾಗ, ಈ ಯೇಸುವು ಆತನ ಶಿಷ್ಯರು ಸೇರಿ ಪಸ್ಕಾ ಹಬ್ಬವನ್ನು ಆಚರಿಸಲು ಸಿದ್ಧರಾಗುವ ಸಮಯದಲ್ಲಿ ಯೂದನು ಸಹ ಅವರೊಂದಿಗೆ ಕಡೆ ಭೋಜನಕ್ಕೆ ಸೇರಿದ್ದಾನೆ ಎಂಬುದಾಗಿ ನಾವು ಓದುತ್ತಾ ಇದ್ದೇವೆ. ಇಲ್ಲಿ ಈ ಸೇರುವಿಕೆಯ ಸಮಯವು 2 ಆಚರಣೆಗಳು ಸಂಬಂಧಪಟ್ಟದಾಗಿದೆ. ಒಂದು, ಹುಳಿ ಇಲ್ಲದ ರೊಟ್ಟಿಯ ಹಬ್ಬ ಹಾಗೂ ಪಸ್ಕಾ ಹಬ್ಬ. ಇವೆರಡೂ ಒಂದೇ ಆಗಿದೆ. ಪಸ್ಕಾ ಎಂಬ ಶಬ್ದವನ್ನು ಸೂಚಿಸುವಂಥದ್ದು ದಾಟಿ ಹೋಗುವಂಥದ್ದು ಅಥವಾ ಪಾಸ್ ಓವರ್ ಎಂಬುದಾಗಿ ಆಗಿದೆ. ಇಸ್ರಾಯೇಲ್ ಜನರ ಚೊಚ್ಚಲ ಮಕ್ಕಳನ್ನು ದೇವರು ಮರಣದಿಂದ ಸಂರಕ್ಷಿಸ್ತಾ ಇದ್ದಾನೆ. ಆದರೆ ಹಿರಿಯವರು ಮರುಭೂಮಿಯಲ್ಲಿಯೇ ಸತ್ತು ಬಿದ್ದಿದ್ದಾರೆ. ಅದಕ್ಕೆ ಕಾರಣ ಅವರು ದೇವರಿಂದ ದೂರವಾಗಿ ಜೀವಿಸಿದ್ದರು ಎಂಬುದಾಗಿ ಆಗಿದೆ. ದೇವರು ಅನೇಕ ಒಳಿತುಗಳ ಮೂಲಕವಾಗಿ ಇಸ್ರಾಯೇಲ್ ಜನರನ್ನು ಮರುಭೂಮಿಯಲ್ಲಿ ನಡೆಸಿದರು. ವಿಮೋಚನಕಾಂಡ 12ನೇ ಅಧ್ಯಾಯದಲ್ಲಿ ಆದಿಮಕಾಲದ ಪಸ್ಕಾ ಹಬ್ಬದ ಕುರಿತಾಗಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಇದನ್ನು ನೆನಪಿಸುವಂಥದ್ದಾಗಿದೆ. ಶಿಷ್ಯರು ಪಸ್ಕಾ ಹಬ್ಬವನ್ನು ಆಚರಿಸಲಿಕ್ಕಾಗಿ ಸಿದ್ಧ ಮಾಡುತ್ತಿರುವಂಥ ಸಂದರ್ಭ. ಆದರೂ ದೇವರು ಬಹಳ ವ್ಯತ್ಯಸ್ತವಾದ ಪಸ್ಕವನ್ನು ಸಿದ್ಧ ಮಾಡುತ್ತಿದ್ದನು. ಬಹಳ ಶ್ರೇಷ್ಠವಾದ ಒಂದು ಪಸ್ಕಾ. ದೇವರ ಜನರನ್ನು ಗುಲಾಮತನದಿಂದ ಹಾಗೂ ಮರಣದಿಂದ ಹೇಗೆ ಬಿಡುಗಡೆ ಮಾಡಿದ್ದಾನೆ ಎಂಬುದಾಗಿ ನೆನಪು ಮಾಡುವುದಾಗಿದೆ ಪಸ್ಕಾ ಹಬ್ಬ. ಯಹೂದರು ಇದನ್ನು ನೆನಪು ಮಾಡಲು ಪ್ರತಿ ವರ್ಷವೂ ಈ ಹಬ್ಬ ಆಚರಿಸ್ತಾ ಇದ್ದರು. ಪಸ್ಕಾ ಹಬ್ಬದ ಸಿದ್ಧತೆಗಳೆಲ್ಲವೂ ಪೂರ್ತಿಯಾಗಿದೆ ಎಂಬುದಾಗಿ 18ನೇ ವಾಕ್ಯವನ್ನು ಓದುವಾಗ ಗೊತ್ತಾಗುತ್ತದೆ. ನಮ್ಮ ಪಾಪಗಳ ಪರಿಹಾರಕ್ಕಾಗಿ ಶಿಲುಬೆಗೆ ಏರಿಸಲ್ಪಡಲಿಕ್ಕಿರುವ ಪಸ್ಕದ ಕುರಿಮರಿಯಾದ ಯೇಸು ಕ್ರಿಸ್ತನಿಗೆ ಆಗಿರುವಂಥ ಸಿದ್ಧತೆಯ ಕಾರ್ಯಕ್ರಮಗಳೆಲ್ಲವೂ ಪೂರ್ತಿಯಾಗಿದೆ. 18ನೇ ವಾಕ್ಯವನ್ನು ಓದುವಾಗ, ನನ್ನ ಕಾಲ ಸಮೀಪವಾಯಿತು ಎಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾ ಇದ್ದಾನೆ. ಇಲ್ಲಿ ನಡೆಯಲಿಕ್ಕಿರುವಂಥ ಕೆಲವು ನಿಮಿಷಗಳ ಬಗ್ಗೆ ಯೇಸು ಕ್ರಿಸ್ತನು ಸ್ಪಷ್ಟವಾಗಿ ಹೇಳುತ್ತಿದ್ದಾನೆ. ಕೆಲವು ಮೋಸದ ಕಾರ್ಯಗಳು ಇಲ್ಲಿ ನಡೆಯಲಿಕ್ಕಿದೆ. ವಂಚಿಸುವ ನಿಮಿಷಗಳು ಹತ್ತಿರವಾಯಿತು. ದೇವರು ಯಹೂದ ಜನರನ್ನು ಮರಣದಿಂದಲೂ ಗುಲಾಮತನದಿಂದಲೂ ಬಿಡಿಸಿದ ಕೆಲಸವನ್ನು ಸ್ಮರಿಸುವ ಈ ಸಮಯದಲ್ಲಿ ಅವರು ಭೋಜನಕ್ಕಾಗಿ ಸಿದ್ಧರಾಗಿದ್ದಾರೆ. ಆದರೆ ಇದರ ಎಲ್ಲ ಸಂತೋಷವನ್ನು ಕಳಕೊಳ್ಳುವಂಥ ಒಂದು ಮಾತು ಯೇಸು ಈ ಸಮಯದಲ್ಲಿ ಹೇಳುತ್ತಿದ್ದಾನೆ. ವಚನ 21ರಲ್ಲಿ, ನಿಮ್ಮಲ್ಲಿ ಒಬ್ಬನು ನನ್ನನ್ನು ಹಿಡುಕೊಡುವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು ಎಂದು ಬರೆಯಲ್ಪಟ್ಟಿದೆ. 22ನೇ ವಾಕ್ಯದಲ್ಲಿ, ಈ ಕಾರಣದಿಂದಲೇ ಅವರು ಬಹಳ ದುಃಖಪಟ್ಟರು ಎಂಬುದಾಗಿ ಶಿಷ್ಯರ ಬಗ್ಗೆ ಅಲ್ಲಿ ಬರೆಯಲ್ಪಟ್ಟಿದೆ. ಶಿಷ್ಯರ ಜೀವನದಲ್ಲಿ ಪಾಪದ ಸ್ವಭಾವಗಳು ಅನೇಕವಿದೆ ಎಂದು, ಯೇಸುವನ್ನು ಮೋಸದಲ್ಲಿ ಸಿಕ್ಕಿಸಲು ಸಾಧ್ಯತೆವಿದೆ ಎಂದಲೂ ಅವರು ಭಯಪಟ್ಟರು. ಆದರೂ ಅವರು ಯೇಸುವನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು. ಅವನಿಗಾಗಿ ತಮ್ಮನ್ನೇ ಸಮರ್ಪಿಸ್ತಾ ಇದೆ ಎಂಬುದಾಗಿ ಅವರು ತಿಳಿದುಕೊಂಡಿದ್ದರು. ವಚನ 22ರಲ್ಲಿ, ಸ್ವಾಮಿ, ನಾನಲ್ಲವಲ್ಲ ಎಂದು ಪ್ರತಿಯೊಬ್ಬನೂ ಕೇಳಿತೊಡಗಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಯೇಸುವಿನ ಜೊತೆಗೆ ಇರುವವರೆಂದು ನಾವು ಹೇಳುವಾಗಲೂ ಯೇಸುವನ್ನು ನಿಜವಾಗಿಯೂ ಅರ್ಥ ಮಾಡಿಕೊಂಡು ಆತನನ್ನು ಪ್ರೀತಿಸಲು ನಮ್ಮಿಂದ ಸಾಧ್ಯವಾಗ್ತದೆಯೋ ಎಂಬುದಾಗಿರುವಂಥದ್ದು ಆಲೋಚನೆ ಮಾಡಬೇಕಾಗಿದೆ. ನಾವು ಪಾಪಿಗಳಾಗಿರುವಾಗಲೇ ಆತನು ನಮ್ಮನ್ನು ಪ್ರೀತಿ ಮಾಡಿದಾನೆಂಬುದಾಗಿ ಸತ್ಯವಚನವು ಬರೆಯಲ್ಪಟ್ಟಿದೆ. ಪ್ರಿಯರೇ, ನಾವು ಪಾಪಿಗಳೆಂದು ಆತನಿಗೆ ಗೊತ್ತಾದರೂ ಸಹ ಎಲ್ಲ ಸಮಯದಲ್ಲೂ ನಮಗೋಸ್ಕರ ಭೋಜನವನ್ನು ಸಿದ್ಧ ಮಾಡುವನಾಗಿದ್ದಾನೆ ನಮ್ಮ ಯೇಸು ಸ್ವಾಮಿ ದೇವರು. ಪ್ರಿಯರೇ,
ಸೈತಾನ ಎಲ್ಲ ಥರದ ವಂಚನೆಗಳಿಂದಲೂ ದೂರವಿರಲು ನಾವು ಪಸ್ಕದ ಅನುಭವದಲ್ಲಿ ಜೀವಿಸಬೇಕು. ದೇವರು ನಮಗೋಸ್ಕರ ಸಿದ್ಧ ಮಾಡುವಂಥ ಮೃಷ್ಟಾನ್ನ ಭೋಜನದಲ್ಲಿ ನಾವು ಭಾಗಿಗಳಾಗಬೇಕು. ಈ ಪಸ್ಕ ಹಬ್ಬದ ಆಚರಣೆ ಮೂಲಕವಾಗಿ ನಾವು ತಿಳಿದುಕೊಳ್ಳಬೇಕಾಗಿರುವಂಥ ಕೆಲವು ವಿಷಯಗಳು ಈ ಪ್ರಕಾರವಾಗಿದೆ. ಪಾಸ್ ಓವರ್ ಫ್ರಮ್ ಸಿನ್ ಆ್ಯಂಡ್ ಸ್ಲೇವರಿ. ಲೋಕದ ಪಾಪವನ್ನು ಹೋರುವಂಥ ಕುರಿಮರಿಯಾದ ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಸೈತಾನಿಂದ ಬಿಡುಗಡೆ ಹೊಂದಿದ್ದಾನೆ. ಗುಲಾಮತನದಿಂದ ನಾವು ಬಿಡುಗಡೆ ಹೊಂದಿದವರಾಗಿದ್ದಾರೆ. 2, ಪಾಸ್ ಓವರ್ ಫ್ರಮ್ ಪ್ರೈಡ್. ಕರ್ತನು ಶಿಷ್ಯರ ಪಾದಗಳನ್ನು ತೊಳೆಯುವುದರ ಮೂಲಕವಾಗಿ ಆತನು ವಿಧೇಯತ್ವವನ್ನು ನಮಗೆ ಕಲಿಸ್ತಾ ಇದ್ದಾನೆ. 3ನೇದಾಗಿ, ಪಾಸ್ ಓವರ್ ಫ್ರಮ್ ದ ಫೈನಲ್ ಜಡ್ಜ್ಮೆಂಟ್. ಕೊನೆಯ ನ್ಯಾಯತೀರ್ಪಿನಿಂದ ದೂರವಿರಲು ನಿರಂತರ ಕರ್ತನ ಶರೀರ ಹಾಗೂ ಪವಿತ್ರ ರಕ್ತದ ಅಂಶಿಗಳಾಗಿ ನಾವು ನೆಲೆಗೊಳ್ಳಬೇಕು. ಆತನ ಕಡೆ ಭೋಜನವನ್ನು ಆತನ ಶಿಷ್ಯರಿಗೆ ಕೊಡುವಾಗ ತಾನು ಬರುವ ತನಕ ತನ್ನ ನೆನಪಿಗಾಗಿ ಈ ಸೇವೆಯನ್ನು ಮಾಡಬೇಕು ಎಂಬುದಾಗಿರುವಂಥದ್ದು ಅವರಿಗೆ ಅಪ್ಪಣೆಯನ್ನು ಕೊಡುತ್ತಾ ಇದೆ. ಕರ್ತನು ಬರುವ ತನಕ ನಾವು ಆತನ ಪವಿತ್ರತೆಯಲ್ಲಿ ನೆಲೆಗೊಳ್ಳಲು ಪವಿತ್ರ ಭೋಜನದ ಮೂಲಕವಾಗಿ ನಮಗೆ ಸಹಾಯವಾಗುತ್ತದೆ. ದೇವರು ನಮ್ಮನ್ನೆಲ್ಲರನ್ನು ಆಶೀರ್ವಾದ ಮಾಡಲಿ.